ವಿಡಿಯೋದಲ್ಲಿ ದೈಜಿ ಟೀಸರ್ ಹೇಗಿತ್ತು, ಅದರ ಆನ್ಲೈನ್ ಸ್ಟೋರಿ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಸಿನಿಮಾದ ಡೈರೆಕ್ಟರ್ ಯಾರು ಅನ್ನೋದನ್ನ ತಿಳ್ಕೊಳ್ಳೋಣ. ಆಕ್ಚುಲಿ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಬಂದ್ಬಿಟ್ಟು ಶಿವಾಜಿ ಸುರತ್ಕಲ್. ಪಾರ್ಟ್ 1 ಮತ್ತೆ 2 ಮಾಡಿದ್ರಲ್ಲ ಆಕಾಶ್ ಶ್ರೀವತ್ಸ, ಹಾಗೆ ಪ್ರೊಡ್ಯೂಸರ್ ಅಭಿ ಕಶ್ಯಪ್ ಅವರೇ. ದೈಜಿ ಇವರು ಪ್ರೇತಾತ್ಮಗಳಿಗೆ ದೈವ ಅಂತೆ, ಅಂದ್ರೆ ಪ್ರೇತಾತ್ಮಗಳಿಗೆ ಹೆಡ್ ಇದ್ದಂಗೆ. ಇವರನ್ನ ಒಬ್ಬ ಸಾಮಾನ್ಯ ಮನುಷ್ಯ ಮೀಟ್ ಮಾಡ್ಬೇಕಂದ್ರೆ ತಮ್ಮ ಫೇಸ್ ನ ಗೊತ್ತಾಗ್ದಿರೋ ರೀತಿ ಪೇಂಟ್ ಮಾಡಿಕೊಂಡು ಅವರಿರೋ ಜಾಗಕ್ಕೆ ಹೋಗಿ ತಮ್ಮ ಕೈಯನ್ನ ಚಾಕುವಿನಿಂದ ಕಟ್ ಮಾಡಿ ರಕ್ತನ ಚೆಲ್ಬಿಟ್ಟು ಸೂರ್ಯಕಾಂತಿ ಹೂವನ್ನ ಹಿಡ್ಕೊಂಡು 3 ಸತಿ ಚಪ್ಪಾಳೆ ಹೊಡೆದು ಕರಿಬೇಕಂತೆ. ಅವಾಗ ದೈಜಿ ಬರೋದಂತೆ. ಬಟ್ ಆ ದೈಜಿ ಬರ್ಬೇಕಂದ್ರೆ ಒಂದು ಒಪ್ಪಂದ ಮಾಡ್ಕೊಬೇಕಂತೆ ನಾವು ಅವನ ಜೊತೆ, ಇಲ್ಲಾಂದ್ರೆ ಅವ್ನ ನಮ್ಮನ್ನ ಸಾಯಿಸ್ಬಿಡ್ತಾನಂತೆ. ದೈಜಿ ಟೀಸರ್ ನೋಡ್ತಿದ್ರೆ ತಲೆಯಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಬರುತ್ತೆ. ಅದು ಏನಪ್ಪಾ ಅಂದ್ರೆ, ಈ ದೈಜಿ ಯಾರು, ಈ ದೈಜಿ ನೋಡ್ಕೊಂಡು ನಮ್ ಹೀರೋ ಯಾಕೋದ, ಈ ದೈಜಿ ಯಾಕೆ ಬ್ರೂಟಲ್ ಆಗಿ ರಕ್ತನ ಕೇಳ್ತಾ ಇದ್ದಾನೆ ಅನ್ನೋದನ್ನ ಟೀಸರ್ ಮೂಲಕ ಆನ್ಲೈನ್ ಸ್ಟೋರಿಲಿ ಸಾಕಾಗಿ ತಿಳಿಸಿದ್ದಾರೆ. ಟೀಸರ್ ನಲ್ಲಿ ದಿ ಬಿಗಿನಿಂಗ್ ಅಂತ ಹಾಕಿದ್ದಾರೆ. ಸೊ ಇದನ್ನು ಕೂಡ ಪಾರ್ಟ್ 1, 2 ಮಾಡ್ಬಿಟ್ಟು ರಿಲೀಸ್ ಮಾಡೋ ಸಾಧ್ಯತೆಗಳು ಹೆಚ್ಚಾಗಿವೆ. ಆಕ್ಚುಲಿ ಶಿವಾಜಿ ಸುರತ್ಕಲ್ 1 and 2 ಕನ್ನಡದ ಹಿಟ್ ಸಿನಿಮಾಗಳಾಗಿತ್ತು. ಈ ದೈಜಿ ನೋಡ್ತಿದ್ರೆ ದೊಡ್ಡ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಆಗೋ ತರ ಕಾಣಿಸ್ತಾ ಇದೆ. ಹಾಗೆ ಹಾಲಿವುಡ್ ಲೆವೆಲ್ ಅಲ್ಲಿ ಮೇಕಿಂಗ್ ಬಂದಿರೋದ್ರಿಂದ ಸಖತ್ ಇಂಟ್ರೆಸ್ಟ್ ಮೂಡಿಸುತ್ತೆ. ಈ ಸಿನಿಮಾನ ಥಿಯೇಟರ್ ನೋಡಕ್ಕೆ ನಾನಂತೂ ಸಖತ್ ಇಂಟ್ರೆಸ್ಟಿಂಗ್ ಇಂದ ಕಾಯ್ತಾ ಇದ್ದೀನಿ. ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇನ್ಯಾರ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೆಸ್ ದ ಬೆಲ್ ಐಕಾನ್ ಟು ಗೆಟ್ ಆಲ್ ನೋಟಿಫಿಕೇಶನ್ಸ್. ಥ್ಯಾಂಕ್ ಯು.